ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನಂತಂದರೆ ಗುರುಪೌರ್ಣಮಿ ಅಂತಂದರೆ ವಿಶೇಷವಾಗಿ ಮನೆಯಲ್ಲಿ ಪೂಜೆ ಆಗಿರಬೇಕಲ್ವ. ಹೌದು, ಮಾಮೂಲಾಗೆ ಪೂಜೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಗುರುಪೌರ್ಣಮಿ ಅಂದಿಕ್ಕೆ ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ವೇಟ್ ಮಾಡ್ತಾಯಿದ್ದೀವಿ. ಮಕ್ಕಳೆಲ್ಲ ರೆಡಿಯಾಗಿ ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿದ್ದಾರೆ. ಪೂಜೆಗೆ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿದ್ದಾರೆ. ಇನ್ನು ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬೇಗನೆ ರೆಡಿಯಾಗಿ ಬಂದುಬಿಟ್ರೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಷ್ಟರಲ್ಲಿ ಕೂದಲು ಒಣಸ್ಕೊತಾ ಇದ್ದೀನಿ. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಮಳೆಗಾಲ ಆಗಿರೋದ್ರಿಂದ ಕೂದಲು ಬೇಗನೆ ಒಣಗ್ತಾನೆ ಇಲ್ಲ. ಫ್ಯಾನ್ ಹಾಕ್ಕೊಂಡ್ರೆ ಚಳಿ ಆಗುತ್ತೆ. ಹಂಗಾಗಿ ಸ್ವಲ್ಪ ಕೂದಲು ಒಣಸ್ಕೊಂಡು ಅಷ್ಟರಲ್ಲಿ ಅವರು ರೆಡಿಯಾಗಿ ಬರ್ತಾರೆ. ರೆಡಿ ಆದಮೇಲೆ ದೇವಸ್ಥಾನಕ್ಕೆ ಅಂತ ಹೋಗೋಣ. ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮೊನ್ನೆ ವ್ಲಾಗ್ನಲ್ಲಿ ನೋಡಿರ್ತೀರ. ಹೌದು, ಸಾಯಿಬಾಬಾ ದೇವಸ್ಥಾನಕ್ಕೆ ಮತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದೆ. ಇವತ್ತೂ ಅಷ್ಟೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣಂತೆ. ದೇವಸ್ಥಾನದಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕೆಲ್ಲ ಅಲೋ ಮಾಡೋದಿಲ್ಲ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ವೀಡಿಯೋನ ಮಾಡ್ಬೋದು. ಒಂದು ಕ್ಲಿಪ್ಪಿಂಗ್ ತೊಗೊತೀನಿ. ಎಲ್ಲರೂ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ನಾನು ತುಂಬ ನಂಬೋ ಅಂಥ ದೇವ್ರುಗಳಲ್ಲಿ ರಾಘವೇಂದ್ರ ಸ್ವಾಮಿನೂ ಅಷ್ಟೇ ಒಂದು. ಯಾಕೆ ಅಂದರೆ ಕೆಲವೊಂದೊಂದು ಅನುಭವ ಆದಮೇಲೆ ನಂಬ್ತಾರೆ ಅಂತಾರಲ್ಲ, ಹಂಗೆ ನನಗೆ ಅಷ್ಟು ಇಷ್ಟನೂ ಇರಲಿಲ್ಲ ಅಂತ ಅನ್ನೋದಕ್ಕಿಂತ ನನಗೆ ಅಂಥ ಇದು ಇರಲಿಲ್ಲ. ಬಟ್ ಆಮೇಲೆ ಅವು ನನಗೆ ಕನಸಾಗಿರಲಿ, ಪವಾಡಗಳಾಗಿರಲಿ, ಅದೆಷ್ಟೋ ನನಗೆ ಆಗಿರೋದ್ರಿಂದ ಅವ್ರ ಮೇಲೆ ನನಗೆ ತುಂಬ ಅಂದರೆ ತುಂಬ ನಂಬಿಕೆ, ಗೌರವ ಎಲ್ಲ ಇರೋದ್ರಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಈಗ ಕಂಪಲ್ಸರಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ಪೂಜೆ ಮುಗಿಸ್ಕೊತೀನಿ. ಏನೋ ಒಂಥರ ಶಾಂತಿ, ನೆಮ್ಮದಿ ಅನಿಸಿರುತ್ತೆ. ಮನೇಲಿದ್ದು ಸುಮ್ಮನೆ ಟೈಮ್ ಪಾಸ್ ಮಾಡಿ ಅದು ಇದು ಮನೇಲಿ ಇದ್ದಿದ್ದೇ ಕೆಲಸ. ನಾವು ಎಷ್ಟೇ ಮಾಡಿದರೂ ಕೆಲಸ ಸಾಗೋದಿಲ್ಲ, ಏನಿಲ್ಲ. ಸ್ವಲ್ಪ ಆದರೂ ನಮಗೆ ಅಂತ ನಾವು ಟೈಮ್ ಕೊಟ್ಕೋಬೇಕಲ್ವ. ಈ ದೇವಸ್ಥಾನ ಆಗಿರಲಿ, ಎಲ್ಲಾದರೂ ಹೊರಗಡೆ ಹೋಗೋದು, ದೇವಸ್ಥಾನನೇ ಅಂತ ಹೇಳಲ್ಲ, ಎಲ್ಲಾದರೂ ನಮಗೂ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ ಥರ ನಮ್ಮದು ಪ್ಲೇಸನ್ನು ನಾವು ತೊಗೋಬೇಕು. ಹಾಗಾಗಿ ದೇವಸ್ಥಾನಕ್ಕೆ ಅಂತ ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ. ಯೂಶ್ವಲಾಗಿ ಹೋದರೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಇಲ್ಲ ಅಂತಂದರೆ ಅಮ್ಮ ಮನೆಗೆ, ತಂಗಿ ಮನೆಗೆ ಹಂಗೆ ಹೋಗ್ತೀನಿ. ಬಿಟ್ಟರೆ ಇನ್ನು ಜಾಸ್ತಿ ಎಲ್ಲಿಗೂ ಹೋಗೋದಿಲ್ಲ. ದೇವಸ್ಥಾನಕ್ಕೆ ಹೋದ್ರೇ ಒಂಥರ ಶಾಂತಿ, ನೆಮ್ಮದಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗ್ಬರೋಣಂತೆ. ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆನೂ ಆಗಿರುತ್ತೆ. ಏನು ಪೂಜೆ ಮಾಡಿದರು, ಹೆಂಗೆ ಮಾಡಿದರು ಅನ್ನೋದು ಅದನ್ನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ನಾವೆಲ್ಲ ರೆಡಿ ಆದರೆ ನಮ್ಮ ಮನೆಯವ್ರಿಗೆ ವೇಟಿಂಗು. ನಮ್ಮ ಮನೆಯವರೇ ಬರಲ್ಲ. ನಾವೆಲ್ಲ ರೆಡಿಯಾಗಿ ಕಾಯ್ತಾ ಇದ್ದೀವಿ. ಆದರೆ ನಮ್ಮ ಮನೆಯವರೇ ಬಂದಿಲ್ಲ. ವೇಟಿಂಗ್. ನಾನು ಬೊಟ್ಟಿಟ್ಕೊಂಡು ಅದೇ ಬೊಟ್ಟಿಟ್ಕೊಳೋದು. ಯಾಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಬೊಟ್ಟಿಟ್ಕೊಂಡು. ನನ್ನ ಥರನೇ ಕಾಣಿಸ್ತೀಯ. ಫೋನೇ ಬಿಡುತ್ತೆ. ಇದೇ ಫಸ್ಟ್ ಟೈಮು ನನ್ನ ಮಗ ಗಾಡಿ ಓಡಿಸ್ತಾ ಇರೋದು. ಅಂದರೆ ಅವರಪ್ಪನ ಕೂರಿಸ್ಕೊಂಡು ಗಾಡಿ ಓಡಿಸ್ತಾ ಇರೋದು. ಒಬ್ಬನೇ ಅಂದರೆ ಓಡಿಸ್ತಾ ಇರ್ತಾನೆ, ಆದರೂ ಕೊಡೋದಿಲ್ಲ ಅವನಿಗೆ. ಇವತ್ತು ಅವರಪ್ಪನ ಕೂರಿಸ್ಕೊಂಡು ಗಾಡಿ ಡ್ರೈವ್ ಮಾಡ್ತಾ ಇದ್ದಾನೆ. ಮೊನ್ನೆ ತಾನೆ ಇಷ್ಟು ಚಿಕ್ಕ ಪುಟ್ಟು ಹೆಜ್ಜೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿರೋ ಅಂಥ ನನ್ನ ಮಗ ಇವತ್ತು ಅವರಪ್ಪನ ಗಾಡಿನಲ್ಲಿ ಕೂರಿಸ್ಕೊಂಡು ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಅಂತೇಳಿ ಬರ್ತಾಯಿದ್ದೀವಿ. ಒಳ್ಳೇದಾಯಿತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊತಾರಲ್ಲ, ಹಂಗೆ. ಯಾಕೆ ಅಂತಂದರೆ ಫಸ್ಟ್ ಟೈಮು ಗಾಡಿನಲ್ಲಿ ದೇವಸ್ಥಾನಕ್ಕೆ, ಅದು ನಾನು ನಂಬುವಂಥ ಗುರುರಾಯರ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ನಮ್ಮ ಮನೆಯವ್ರನ್ನ ಕರ್ಕೊಂಡು ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು. ಅಲ್ಲಿ ಇಲ್ಲಿ ಎಲ್ಲೋ ಹೋಗಿ ನೆನಪಷ್ಟಿರಲ್ಲ, ಬಟ್ ದೇವಸ್ಥಾನಕ್ಕೆ ಬಂದಿದ್ದೆ ಕೊನೆವರೆಗೂ ಅದು ನೆನಪಿದ್ದೇ ಇರುತ್ತೆ. ಫಸ್ಟ್ ಟೈಮು ನನ್ನ ಮಗ ಈ ಥರ ಗಾಡಿನಲ್ಲಿ ಹಿಂಗೆ ಕರ್ಕೊಂಡು ಹೋಗಿದ್ದ ಅಂತ ಅನ್ನೋಕ್ಕೆ. ಹಾಗಾಗಿ ನಿಜವಾಗ್ಲೂ ತುಂಬ ಖುಷಿಯಾಯಿತು. ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ಇವತ್ತು ಗುರುಪೌರ್ಣಿಮೆ ಇರೋದ್ರಿಂದ ವಿಶೇಷವಾಗಿ ಪೂಜೆನೆಲ್ಲ ಮಾಡಿದ್ರು ಆಲ್ರೆಡಿ. ನಾವು ಹೋಗೋಷ್ಟರಲ್ಲಿ ನೋಡ್ಬೋದು, ರೈಟ್ ಸೈಡಿಂದ ಹೂನ ಹಂಗೆ ಕೈ ಮುಗಿತಾ ಇದ್ದಂಗೆ ಹಂಗೆ ಬಾಗ್ಬಿಡ್ತು. ನಿಜವಾಗ್ಲೂ ಎಷ್ಟು ಖುಷಿಯಾಯಿತು ಅಂದರೆ ಅಷ್ಟು ಖುಷಿಯಾಯಿತು. ನಮ್ಮ ಮನೆಯಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮತ್ತು ಸಾಯಿಬಾಬಾ ದೇವಸ್ಥಾನ ಎರಡೂ ಅಷ್ಟೇ ತುಂಬ ಹತ್ರ ಇದೆ. ಇಷ್ಟು ದಿನ ಆದ್ರೂ ಹೋಗ್ತಾನೆ ಇರಲಿಲ್ಲ. ಮೊನ್ನೆ ತಾನೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ನಾನು ಆಲ್ರೆಡಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ. ಬಟ್ ಆ ಲಾಗ್ನ ಹಾಕಿಲ್ಲ ನಾನು. ನಿನ್ನೆ ಗುರುಪೌರ್ಣಿಮೆ ಆಗಿರೋದ್ರಿಂದ ನಿನ್ನೆ ಲಾಗ್ನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಹಳೇ ಲಾಗ್ನ ನೆಕ್ಸ್ಟು ಅಂದರೆ ನಾಳೆ ಎಲ್ಲ ಕಂಟಿನ್ಯೂ ಹಾಕ್ಕೊಳ್ತಾ ಬರುತ್ತೆ. ನೋಡ್ಬೋದು ದೇವಸ್ಥಾನದೆಲ್ಲ ಪೂಜೆ ಎಲ್ಲ ಒಳಗಡೆ ಎಲ್ಲ ಜಾಸ್ತಿ ವೀಡಿಯೋಸ್
ವೀಡಿಯೋಸ್ ಅಂತ ಮಾಡೋ ಥರ ಅಂತ ಇರಲಿಲ್ಲ. ಹಾಗಾಗಿ ನಾನು ವೀಡಿಯೋಸ್ ಅಂತ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಇದು ಓಂ ಶಕ್ತಿ ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿನೂ ಅಷ್ಟೇ ನಿಜವಾಗ್ಲೂ ನಮಗೆ ಅದು ಇಲ್ಲಿ ಇಷ್ಟೊಂದು ದೇವಸ್ಥಾನಗಳು ಇದ್ದಾವೆ ಅನ್ನೋದೇ ಗೊತ್ತಿರಲಿಲ್ಲ. ಸುಮ್ಮನೆ ಮೇಲೆ ಎಲ್ಲ ನೋಡಿಕೊಂಡು ಅರ್ಜೆಂಟಾಗಿ ಹೋಗ್ತಾ ಇದ್ವಿ. ಇವತ್ತು ಏನೋ ಗೊತ್ತಿಲ್ಲ, ತುಂಬ ದಿನದ ನಂತರ ಎಲ್ಲರೂ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ನಮ್ಮ ಮನೆಯವ್ರು ಇಬ್ಬರೇ ಹೊರಡ್ತಾ ಇದ್ವಿ, ಬರ್ತಾ ಇದ್ವಿ. ಬಟ್ ಇವತ್ತು ಹಂಗಲ್ಲ, ಮಕ್ಕಳು ಎಲ್ಲ ಮನೇಲಿರೋದ್ರಿಂದ 4 ಜನನೂ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಟೈಮ್ ಎಲ್ಲ ಚೆನ್ನಾಗಿ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ, ಹೋಟೆಲ್ಸಿಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಈ ಥರ ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಿಜವಾಗ್ಲೂ ಏನೋ ಒಂಥರ ಖುಷಿಯಾಗುತ್ತೆ. ಇಲ್ಲಿ ಹಸುಗಳನ್ನೆಲ್ಲ ಇದನ್ನು ಮಾಡಿದ್ದಾರೆ. ನನಗೆ ಅದು ಗುದ್ದಕ್ಕೆ ಬಂದುಬಿಡ್ತು ಒಂದೇ ಸಲ, ನನಗೆ ಭಯನೇ ಆಗಿಬಿಡ್ತು. ಆಮೇಲೆ ಯಾಕೆ ಬೇಕಪ್ಪ ಸವಾಸ ಅಂತೇಳ್ಬಿಟ್ಟು ಆಮೇಲೆ ನಾನು ಸುಮ್ಮನೆ ಆಗಿಬಿಟ್ಟೆ. ಅದು ಟಚ್ ಮಾಡಿದ್ರೆ ಸಾಕು ಹಂಗೆ ಗುದ್ದಕ್ಕೆ ಬರ್ತಾಯಿತ್ತು. ಬೇರೆವೆಲ್ಲವೂ ಅಷ್ಟೇ ಸೈಲೆಂಟ್ ಇದೆ, ಇದು ಮಾತ್ರ ಸ್ವಲ್ಪ ಡೇಂಜರ್ ಇದ್ದಂಗೆ ಇತ್ತು. ಹಂಗಾಗಿ ಭಯ ಆಗ್ಬಿಡ್ತು ನನಗೆ, ಗುದ್ಬಿಡುತ್ತೇನೋ ಅಂತ. ಮುಟ್ಟು ಏನು ಮಾಡಲ್ಲ, ನೀನು ಮಾಡು. ನನ್ನ ಮಗ ಉತ್ತಾನೆ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಅದರೊಳಗಡೆ ಏನಿರುತ್ತೆ ಅಂತ ಕೇಳ್ತಾ ಇದ್ದ. ಹಾವಿರುತ್ತೆ ಅಂತ ಹೇಳಿದೆ ನಾನು. ಹೌದಾಗಿದ್ರೆ ಇಷ್ಟೊಂದು ಜನ ಇದ್ದಾರೆ, ಅದು ಹೊರಗಡೆ ಬಂದುಬಿಟ್ರೆ ಅಂತೇಳಿ ಒಂದ್ರ ಮೇಲೆ ಒಂದು ಕ್ವಶನ್ಗೆ ನನಗೆ ಆನ್ಸರ್ ಹೇಳಿ ಸಾಕಾಗ್ಬಿಟ್ಟಿತ್ತು. ಚಿಂಟು ಎಷ್ಟು ಚೆನ್ನಾಗಿದೆ ಎಲ್ಲ ದೇವಸ್ಥಾನ. ಬಿಡು, ಅದು ತಲೆ ಯಾಕೆ ಹಂಗೆ ಕೆರ್ಕೊತಾ ಇದೀಯಾ? ಏನಾಗಿದೆ ನನ್ನ ತಲೆಯಲ್ಲಿ? ಯಾಕೆ ಬಿಡು, ಅದು ಅಕ್ಕಿ ಕಾಳು ಹಂಗೆ ಇರಲಿ. ದೇವ್ರದ್ದು ರಾಘವೇಂದ್ರ ಸ್ವಾಮಿದು ಸಾಯಿಬಾಬಾ ದೇವಸ್ಥಾನಕ್ಕೆ ಅಂತೇಳಿ ರೋಸ್ ತೊಗೊಂಡೋಗಿದ್ವಿ. ಅವರಿಗೆ ಚೇಂಜ್ ಇರಲಿಲ್ಲ ಅಂತ ದುಡ್ಡು ಕೊಟ್ಟಿರಲಿಲ್ಲ, ಬಂದು ಕೊಡಿ ಅಂತ ಹೇಳಿದರು. ಹಾಗಾಗಿಬಿಟ್ಟು ಇನ್ನು ಬಂದಮೇಲೂ ಇನ್ನು ಅವ್ರ ಹತ್ರ ಚೇಂಜ್ ಇಲ್ಲ ಅಂದಿದ್ದಕ್ಕೆ ಗೂಗಲ್ ಪೇ ಮಾಡಿ ಬಂದ್ವಿ ಮನೆಗೆ. ಫ್ರೆಂಡ್ಸ್, ಇವಾಗ ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಎಷ್ಟು ಬೆಳಕು ನೋಡಿ ಹೆಂಗೆ ಬರ್ತಾಯಿದೆ. ವಾವ್, ಅದು ಒಂಥರ ಫೋಕಸ್ ಹೊಡಿತಾ ಇದೆ. ಲೈಟ್ ಹಾಕು. ಬೇಡ ಚೆನ್ನಾಗಿ ಬೆಳಕು ಬರುತ್ತೆ ನಮ್ಮ ಮನೆಗೆ. ಬಾಗಿಲು ತೆಗಿಯಲ್ಲ, ಅದೇ ಪ್ರಾಬ್ಲಮ್. ಏನು ಬಾಗಿಲು ತೆಗಿಲಕ್ಕ? ಹೌದು, ಅದು ನಿಜ. ಫ್ರೆಂಡ್ಸ್, ಇವಾಗ ಕೊನೆ ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಮ್ಮ ಲಕ್ಕಿ ಹೆಂಗೆ ಮಾಡ್ತಿದೆ ನೋಡ್ಬೋದು. ಎಲ್ಗಾದ್ರೂ ಹೋಗಿ ಬಂದರೆ ಸಾಕು ಹೆಂಗೆ ಮಾಡ್ತಾಳೆ ಅಂತ. ಲಕ್ಕಿ 10 ನಿಮಿಷ ಎಲ್ಲಿ ಹೊರಗಡೆ ಹೋಗಿ ಬರೋಂಗಿಲ್ಲ. ಹೋಗಿ ಬಂದಿದ ತಕ್ಷಣ ನಮ್ಮ ಲಕ್ಕಿ ಫುಲ್ ಎಕ್ಸೈಟ್ಮೆಂಟ್, ಹಂಗೆ ನೋಡಬೇಕು. ಒಂದೊಂದ್ಸಲಿ ಉಸಿರಾಡೋದೇ ಮರ್ತೋಗ್ಬಿಟ್ಟು ಅದೇನು ಅಂತಾರಲ್ಲ, ಅದು ಹಿಡ್ಕೊಳತ್ತಲ್ಲ ಒಂದೊಂದ್ಸಲಿ ಲಕ್ಕಿಗೆ ಉಸಿರಾಡೋಕ್ಕೆ ಉಸಿರಿಡ್ಕೊಳೋದು, ಅದಕ್ಕೇನೋ ಸೀಸನಿಂಗ್ ಏನೋ ಅಂತಾರಲ್ಲ, ಅದೇನೋ ಉಸಿರಿಡ್ಕೊಳ್ಳೋದು ಆಗ್ಬಿಡುತ್ತೆ. ಪಾಪ ಉಸಿರಾಡೋದೇ ಮರ್ತೋಗ್ಬಿಡುತ್ತೆ ಅಂತ. ಅಂದರೆ ಆ ಡಾಗ್ಸ್ ಎಕ್ಸೈಟ್ಮೆಂಟಿಗೆ ಹಂಗಾಗುತ್ತಂತೆ. ನಮ್ಮ ಲಕ್ಕಿಗೆ ಒಂದೊಂದ್ಸಲಿ ಹಂಗಾಗುತ್ತೆ. ಅದು ಡಾಕ್ಟರ್ ಟಿಪ್ಸ್ ಹೇಳ್ಕೊಟ್ಟಿದ್ದಾರೆ. ಟಿಪ್ಸ್ ಹೇಳಿದ್ದಾರೆ ಏನಂತಂದರೆ, ಒಂದು ನೋಸ್ ಮುಚ್ಚಿಡ್ಕೋಬೇಕಂತ. ಅದಕ್ಕೆ ಇನ್ನೊಂದು ನೋಸಿಂದ ಅದು ಸ್ವಲ್ಪ ಆ ಥರ ಒಂದು 2-3 ಸಲ ಮಾಡಿದ್ರೆ ಬರುತ್ತೆ, ಉಸಿರಾಡುತ್ತೆ ಅಂತ. ಡಾಗ್ಸೂ ಅಷ್ಟೇ ಎಷ್ಟು ಎಕ್ಸೈಟ್ಮೆಂಟ್. ನಾವು ಹೊರಗಡೆ ಹೋಗಿ ಬಂದರೆ ಅವು ನಮ್ಮನ್ನ ಎತ್ಕೋಬೇಕು, ಮುದ್ದಾಡಬೇಕು ಅಂತ ಅವು ತುಂಬ ಎಕ್ಸೈಟ್ಮೆಂಟಲ್ಲಿ ಆ ಥರ ಮರ್ತೋಗ್ತಾವಂತೆ. ನನಗೂ ಗೊತ್ತಿರಲಿಲ್ಲ ಇದು. ಫಸ್ಟು ನಾವು ಅಮ್ಮ ಮನೇಲಿದ್ದಾಗೆ ನಮ್ಮ ಸೋನಿ ಅಂತೇಳಿ ಒಂದು ಡಾಗಿಗೆ ಸಾಕಿದ್ವಿ. ಅದಕ್ಕೆಲ್ಲ ಏನಿರಲಿಲ್ಲ. ನಮ್ಮ ಲಕ್ಕಿಗೇ ಈ ಥರ ಫಸ್ಟ್ ಟೈಮ್ ನಾನು ನೋಡಿರೋದು. ಅದು ಸ್ಟಾರ್ಟಿಂಗ್ ಹಂಗೆ ನೋಡಿದಾಗ ನಮಗೆ ಗೊತ್ತಿರಲಿಲ್ಲ ಹಿಂಗಾಗುತ್ತೆ ಅಂತ. ಎಷ್ಟು ಭಯ ಆಗ್ಬಿಟ್ಟಿತ್ತಂದರೆ ನನಗೆ ಏನಾಯ್ತು ಅನ್ನೋದ್ರೆ ಉಸಿರಾಡೋಕ್ಕೆ ಬರ್ತಾ ಇರಲಿಲ್ಲ. ಎಷ್ಟೋ ತನಕ ಉಸಿರು ಹಿಡ್ಕೊಂಬಿಟ್ಟಿತ್ತದು. ಇವಾಗ ಆಮೇಲೆ ಅದು ಗೊತ್ತಾದ್ಮೇಲಿಂದ ಇವಾಗ ಆ ಥರ ಹಿಡ್ಕೊಂಡಂಗೆಲ್ಲ ಒಂದು ಮೂಗು ಮುಚ್ಚೋದು ಆ ಥರ ಮಾಡಿ ಸರಿ ಮಾಡ್ತೀವಿ. ಅದು ಒಂದೊಂದು ಎಷ್ಟೋ ಗೊತ್ತಿರಲ್ಲ ನಮಗೆ ಅಲ್ವಾ. ಲೈಟ್ ಹಾಕಿದ ನನ್ನ ಮಗ. ಲೈಟ್ ಹಾಕಿದರೆ ಫೋಕಸ್ ಸಖತ್ತಾಗಿ ಕಾಣಿಸುತ್ತೆ, ಬಟ್ ಲೈಟ್ ಆಫ್ ಮಾಡಿದ್ರೆ ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ಏನು ಅಡುಗೆ ಮಾಡಬೇಕಂತ ನೋಡಬೇಕು. ಈಗಾಗಲೇ ಟೈಮು 12:45. ಏನು ಅಡುಗೆ ಮಾಡೋಣ ಅಂದ್ಕೊತಾ ಇದ್ದೀನಿ. ನೋಡೋಣ ಅಂತ ಬನ್ನಿ ಫ್ರೆಂಡ್ಸ್. ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ಇನ್ನು ಯೋಚನೆ ಮಾಡಿಲ್ಲ. ಇನ್ನು ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದಿರೋದ್ರಿಂದ ಇನ್ನೊಂದು ಅರ್ಧ ಗಂಟೆ ಏನಾಗಲ್ಲ, ಇನ್ನೊಂದು 15 ನಿಮಿಷದಿಂದ ಕರೆಕ್ಟ್ 12:45. 1 ಗಂಟೆಯಿಂದ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಓಕೆ ಬಂದೆ. ಲಕ್ಕಿ ನೋಡಲ್ಲಿ ಚಿಂಟು ಅವಳು ತಿನ್ನೋದು ಹೆಂಗೆ ನೋಡ್ತಾ ಇದೆ. ಕೊಟ್ಟರೆ ತಿನ್ನಲ್ಲ, ತಿನ್ನೋದು ಮಾತ್ರ ಬಾಲ ನೋಡಿ ಹೆಂಗಲ್ಲ ಅಡ್ಸೈತು. ಇಡು ನೋಡೋಣ ಅಂತೆ ತಿನ್ನುತ್ತೇನಂತ. ತಿನ್ನುತ್ತೆ. ಹೌದಾ? ಇಲ್ಲ, ನನಗದು ಆ್ಯಕ್ಚುಲಿ ನಿಜವಾಗ್ಲೂ ಗೊತ್ತಿರಲಿಲ್ಲ.
ಅದಕ್ಕೆ ವಾಟರ್ ಮೆಲನ್ ಇಷ್ಟ ಅಂತ ಗೊತ್ತು. ಆಮೇಲೆ ಸೌತೆಕಾಯಿನೂ ತಿನ್ನುತ್ತೆ. ಏ ಪುತ್ತಿ, ಲಕ್ಕಿ ಪುತ್ತಿ, ನಿಂಗಲ್ಲ ಇಷ್ಟ ನಮ್ಮ ನಿನಗೆ? ಗಬು 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 ಅಂತ ತಿಂತಾ ಇತ್ತಂಗೆ ಸಿಗ್ತೈತಾ ಇಲ್ಲ ಅನ್ನರ್ಗತಿ. ನಾವೇ ತಿಂದಿಲ್ಲ, ಇದಕ್ಕೆ ಮಾತ್ರ ಕೊಡಬೇಕು. ಮ್ಯಾಂಗೋ ಸೀಸನ್ ಮುಗೀತು ಇವಾಗ ಅಲ್ಲ, ಇವಾಗ ತಗೊಂಡಿದ್ದೆಲ್ಲ ಹುಳಗಳಿರ್ತವೆ ಅದ್ರೊಳಗಡೆ. ಸೀಸನ್ ಮುಗಿದ್ಮೇಲೆಲ್ಲ ಸ್ಟಾರ್ಟಿಂಗ್ ಬರುತ್ತಲ್ಲ ಹಣ್ಣು, ಅವಾಗೂ ತಗೋಬಾರ್ದು. ಒಂದು ಸ್ವಲ್ಪ ದಿನ ಆದ್ಮೇಲೆ ತಗೋಬೇಕು, ಚೆನ್ನಾಗಿ ಹಣ್ಣು ಬರ್ತವೆ. ಇಲ್ಲಾಂದ್ರೆ ಹುಳಗಳಿರೋ ಬರ್ತವೆ. ಅದು ನೋಡಿ ಹೆಂಗೆ ತಿಂತೈತೆ. ಅವಳೆ ಕೇಳ್ತಾಳೆ, ನಾವು ಹೊಡೆದ್ರು ಅಳಲ್ಲ ಅವಳು. ರೂಢಿ ಆಗ್ಬಿಟ್ಟಿದೆ ಹೊಡ್ಸ್ಕೊಂಡು ನಡ್ಸ್ಕೊಂಡು. ಅವನಿಗೆ ಕಳಿಸ್ಬೇಕು ಚಿಂಟು ಸ್ವಲ್ಪ ಇದೆ ಅಂತ. ಎಲ್ಲ ನೀನು ತಿನ್ನೋದು ಬಿಟ್ಟು ಎಲ್ಲ ಅದಕ್ಕೆ ಕೊಟ್ಟೆ, ಅದು ಆರಾಮಾಗಿ ಕುತ್ಕೊಂಡು ತಿಂತಾಯ್ತು. ಇನ್ನೇನು ಸಾಕು ಹೋಗ್ಲಕ್ಕಿ, ತಿಂದೆಲ್ಲ ಇಷ್ಟ ತನಕ. ಹಾಂ ನೋಡಲ್ಲ ಹೆಂಗೆ ನೋಡ್ತಾಯ್ತು. ಸಾಕು, ಇಷ್ಟು ತಿಂದೆಲ್ಲ ಮತ್ತೆ ನೋಡೋದು ಹೆಂಗೆ ನೋಡ್ತಾಯ್ತಿ ಮೂತಿ. ಲಕ್ಕಿಗೆ ಚಿನ್ನಿ, ಲಕ್ಕಿಗೆ ಐತಲ್ಲ ಬಿಚ್ಚಿ ಕೊಡೊಂದು ನೋಡು, ಆದರೂ ಹೆಂಗೆ ನೋಡ್ತೈತಿ. ಚಿನ್ನಿ ಲಕ್ಕಿಗೆ ಟ್ರೀಟ್ ಕೊಡು. ಸುಮ್ಮನಿರು ನೀನು ಅಂತೈತೆ ನನಗೆ. ಇಷ್ಟೈತೆ. ಲಕ್ಕಿ ಪುತ್ತಿ ಲಕ್ಕಿ ಪುತ್ತಿ ಲಕ್ಕಿ ಪುತ್ತಿ. ಡಾಗಿ ಅಲ್ಲಿ ಬವ್ವ ಬವ್ವ ಅಂತೈತಂತೆ. ಇಲಿರಾಯ ಇಲಿರಾಯನೂ ಇಲ್ಲ, ಡಾಗಿನೂ ಇಲ್ಲ, ಏನಿಲ್ಲ. ತಿನ್ನೋದನ್ನ ಮಾತ್ರ ದೃಷ್ಟಿ ಹಂಗೆ ಕಣ್ಣು ಪಿಟಿಕ್ಸ್ಲಿಲ್ಲ ಹಂಗೆ ನೋಡ್ಕೊಂಡು ಕೂತ್ಕೊಂಡೈತಿ. ನೀನು ತಿನ್ನೋಕೆ ಕೊಟ್ಬಿಟ್ಟು ಬಾಲ ಟೊಯಿಂಟಿ ಅಂತ ಅಲ್ಲಾಡಿಸುತ್ತೆ ನೋಡು. ನೀನೇನಾದರೂ ಮಾತಾಡೋದಕ್ಕೆ ಖುಷಿಯಿಂದ ಹೆಂಗೆ ಮಾಡುತ್ತೆ. ಮತ್ತು ನೀ ತಿಂದಿದ್ದೀಯ ಅದನ್ನು ತಿನ್ನಿಸಿ. ತಿನ್ನುತ್ತೆಲ್ಲ ತಿನ್ನುತ್ತೆ, ಬಿಟ್ಟರೆ ಇನ್ನೇನು ನಿನ್ನನ್ನೇ ತಿನ್ನುತ್ತೆ ನೋಡು. ಒಂದಿನ ಯಾವುದೋ ಒಂದರಲ್ಲಿ ಹಿಂಗೆ ವಿಡಿಯೋ ನೋಡಿದೆ, ಒಂದು ಹಾವು ಸಾಕಿದ್ಲಂತೆ ಅವಳು. ಅದು ಸ್ವಲ್ಪ ದಿನದಿಂದ ಊಟನೇ ಮಾಡ್ತಿರ್ಲಿಲ್ಲಂತೆ. ಯಾಕಿದು ಪಾಪ ಊಟ ಮಾಡ್ತಾ ಇಲ್ಲ ಅಂತೇಳಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರಂತೆ. ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರೆ ಡಾಕ್ಟ್ರ್ ಹೇಳಿದ್ರಂತೆ, ಇಲ್ಲ ನಿಮ್ಮ ಹಾವು ತುಂಬ ಅಂದರೆ ಅದಕ್ಕೇನು ಹುಷಾರಿಲ್ದಂಗೆ ಅಂತ ಏನಿಲ್ಲ, ಅದು ಅಂದರೆ ಅದಕ್ಕೆ ಕಾಯಿಲೆ ಹತ್ರ ಬಂದು ಊಟ ಮಾಡಲಿಲ್ಲಂಗಿರೋದು ಆ ಥರ ಅಲ್ಲ, ಅದು ಮನಸ್ಸಿನಲ್ಲಿ ನಿಮ್ಮನ್ನು ಸ್ಕೆಚ್ ಹಾಕಂತ ಐತಿ. ಅಂದರೆ ಒಂದು ವಾರದಿಂದ ಉಪವಾಸ ಇದ್ದರೆ ನಿಮ್ಮನ್ನು ತಿನ್ಬೋದು ಅಂತೇಳಿ ನಿಮ್ಮನ್ನು ತಿನ್ನೋಕ್ಕೆ ಸ್ಕೆಚ್ ಹಾಕಂತ ಐತಿ ಅಂತ. ನಾನು ನಿನ್ನೆ ಮೊನ್ನೆ ಅದು ನೋಡಿದೆ. ಹಂಗಿದ್ರೆ ನಿನ್ನೆ ತಿನ್ನೋಕ್ಕೆ ಸ್ಕೆಚ್ ಹಾಕಂತ ಐತಿ. ಅದಕ್ಕೆ ಇತ್ತೀಚೆಗೆ ನೋಡು ನಿಮ್ಮ ಬೆಡ್ ಮೇಲೆ ಬಂದು ಮಲ್ಕೊಂತ ಐತಿ. ನಿಜವಾಗ್ಲೂ ತಾನೆ, ಅದು ಆ್ಯಕ್ಚುಲಿ ಬೆಡ್ ಮೇಲೆ ಮಲ್ಕೊಂತಾನೆ ಇರಲಿಲ್ಲ, ಇತ್ತೀಚೆಗೆ ಬೆಡ್ ಮೇಲೆ ಮಲ್ಕೊಂತ ಐತಿ. ಹುಷಾರು. ಏಯ್ ಬಿಡ, ಲಕ್ಕಿ ತಿನ್ನೋದಲ್ಲ, ಇವನು ಅರ್ಧಂಬರ್ಧ ಕೇಳಿಸ್ಕೊಂತಾನೆ ಬರ್ತಾನೆ ಇವನೊಬ್ನು. ನೋಡಿ ಹುಷಾರು. ಲಕ್ಕಿ ನೀ ತಿಂತೀಯ ಲಕ್ಕಿ ನಮ್ಮನ್ನ, ನಾವೇ ನಿಮ್ಮನ್ನು ತಿಂದುಬಿಡ್ತೀನಿ. ಬೇಳೆ, ಹೀರೆಕಾಯಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕಬೇಕು. ಹುಣ್ಸೆಹಣ್ಣು ಹಾಕಿ, ಅರಿಶಿನ ಹಾಕಿ, ಜೀರಿಗೆ ಹಾಕಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸಾರು ಒಂದು 3 ವಿಜಿಲ್ ಕೂಗಿಸ್ಬೇಕಾಗತ್ತೆ. ಕೂಗಿಸ್ಬಿಟ್ಟು ಚೆನ್ನಾಗಿ ಮಸದ್ಬಿಟ್ಟು ಒಗ್ಗರಣೆ ಹಾಕಿದರೆ ಸಾರು ಮುದ್ದೆಗೆ, ಅನ್ನ ಸಾರು ಬರೀ ಅನ್ನಕ್ಕೆ ತಿನ್ನೋಕ್ಕೆ, ಮುದ್ದೆಗೆ ತಿನ್ನೋಕ್ಕೆ, ರೊಟ್ಟಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಗಟ್ಟಿಯಾಗಿ ಮಾಡಿದ್ರೆ ರೊಟ್ಟಿಗೆ ತಿನ್ಬೋದು. ಸ್ವಲ್ಪ ಏನಾದರೂ ನೀರು ಥರ ಮಾಡಿದ್ರೆ, ಅಂದರೆ ಅನ್ನಕ್ಕಾಗೋ ಥರ ಮಾಡಿದ್ರೆ ರೊಟ್ಟಿಗೆ ತಿನ್ನೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರೋದಿಲ್ಲ. ಬಟ್ ನಾನು ಸ್ವಲ್ಪ ರೈಸಿಗೆ ತಿನ್ನೋ ಥರ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಮಸದ್ಬಿಟ್ಟು ಸಾರು, ಅರಿಶಿನ, ಜೀರಿಗೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮತ್ತು ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ದೀನಿ. ಇನ್ನೇನು 1-2-3 ವಿಜಿಲ್ ಕೂಗಿಸ್ಬಿಟ್ಟು ಮಸ್ಬಿಡೋಣ ಅಂತ ಸಾರು ರೆಡಿ ಆಗುತ್ತೆ. ಇನ್ನು ದೇವಸ್ಥಾನದಿಂದ ಬಂದಮೇಲೆ ಟೈಮು ಸ್ವಲ್ಪ ಕಡಿಮೆನೇ ಇತ್ತು ಅಂತ ಹೇಳ್ಬಿಟ್ಟು ಬೇಗನೆ ಅನ್ನ ಮಸ್ತೆ ಸಾರು ಮಾಡಿದೆ. ಏನಾದರೂ ನಂಚ್ಕೊಳಕ್ಕೆ ಬೇಕು ಅಂತ ಕೇಳ್ತಾಯಿದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಸಂಡಿಗೆನ ಉರಿತಾ ಇದ್ದೀನಿ. ಸಾರು ದೇವಸ್ಥಾನಕ್ಕೆ ಹೋಗೋದು ಲೇಟ್ ಆಗ್ತಿತ್ತು ಟೈಮು. ಅನ್ನ ಸಾರು ಮಾಡಿದೆ. ಆಮೇಲೆ ಸ್ವಲ್ಪ ಮಕ್ಕಳು ಸ್ಟಡಿಂಗ್ ಮಾಡೋಣ ಅಂತ ಸಂಡಿಗೆ ಮಾಡಿ ಸ್ವಲ್ಪ ಇತ್ತು, ಅದೆಷ್ಟು ಮಾಡಿ ಸ್ವಲ್ಪ ಇಟ್ಟರೆ ಮತ್ತು ಅದು ಹಂಗೆ ಇರುತ್ತೆ. ಅದಕ್ಕೆಲ್ಲ ಮಾಡಿಟ್ಬಿಟ್ರೆ ಹುಡುಗರು ಇವಾಗಲ್ಲ ಆಮೇಲೆ ಸಾಯಂಕಾಲ ಸ್ವಲ್ಪ ಓಡಾಡ್ತಿಂತ ತಿಂತಾರೆ ಅಂತೇಳಿ
ಎಲ್ಲ ಮಾಡಿಟ್ಟಾಯ್ತು. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು. ಹಾಂ ಪಪ್ಪಗೆ ಸಾರು ಬೇಕಂತೆ. ಚೆನ್ನಾಗಿತ್ತು ಸಾರು. ಇವತ್ತು ಸಂಡೇ ಅಲ್ವಾ, ನಿನಗೆ ಇದು ಆಗ್ತಾಯಿದೆ ಅಲ್ಲ, ಸಂಕಟ ಆಗ್ತಾಯಿದೆ ಅಲ್ಲ? ಏಕೆ? ಸಫಿಕೇಟ ಯಾಕೆ? ಯಾಕೆ ಅಂದರೆ ತಿನ್ನೋಕ್ಕಾಗ್ತಾ ಇಲ್ವಾ ಅಂತ ಅನಿಸ್ತಿದೆಯಲ್ಲ? ಏನು ಮಾಡಬೇಕು, ಇವತ್ತು ಬೌದ್ಧ ಪೌರ್ಣಿಮೆ ಅಲ್ಲ, ಹಂಗಾಗಿ ಇವತ್ತು ನಾನು ಸಾಯಂಕಾಲಕ್ಕೆ ಹೋಗುತ್ತಂತೆ, ಅವಾಗ ನೋಡಿ ತಿನ್ನಬೇಕು. ನನ್ನ ಮಗಳು ಪರವಾಗಿಲ್ಲ ತಿನ್ಲು, ನನ್ನ ಮಗನಿಗಂತೂ ಊಟನೇ ಹೋಗ್ತಾ ಇಲ್ಲ, ಹೊಟ್ಟೆ ಒಳಗಡೆ ಊಟನೇ ಹೋಗ್ತಿಲ್ಲ ನನ್ನ ಮಗನಿಗೆ. ನಮ್ಮ ಮನೆಯವರು ಬಿಟ್ಟೋದ್ರು, ಭಾನುವಾರ ಆಗಿರೋದ್ರಿಂದ ಇಂಥವೆಲ್ಲ ಹೊಟ್ಟೆ ಒಳಗಡೆ ಹೋಗೋದೇ ಇಲ್ಲ ಅವ್ರಿಗೆ. ಊಟ ಎಲ್ಲ ಮುಗಿಸ್ಕೊಳೋಷ್ಟ್ರಲ್ಲಿ ಅವಾಗಲೇ 3:30 ಆಗಿತ್ತು. ಇನ್ನು ಮಳೆ ಬೇರೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಇನ್ನು ಫುಲ್ಲು ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ಬಂದರೆ ಒಂಥರ ಚೆನ್ನಾಗಿರುತ್ತೆ, ಮಳೆ ಗಾಳಿ ಎಲ್ಲ. ಹಾಗಾಗಿ ಇನ್ನು ಇವತ್ತಿನ ಲಾಗ್ ಇದಾಗಿರುತ್ತೆ ಫ್ರೆಂಡ್. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್.